ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ನಾನು ಈ ಧನುರ್ಮಾಸದಲ್ಲಿ ಹೇಳುವಂತಹ ಒಂದು ಲಕ್ಷ್ಮೀ ಸ್ತೋತ್ರ ಪ್ರತಿನಿತ್ಯ ಕೂಡ ಹೇಳಬೇಕು. ಲಕ್ಷ್ಮೀ ದ್ವಾದಶ ನಾಮ ಸ್ತೋತ್ರ ಅಂತ ಕರೀತಾರೆ. ಈ ಒಂದು ಸ್ತೋತ್ರವನ್ನು ನೀವು ಪ್ರತಿನಿತ್ಯ ಹೇಳಿದರೆ ಭಾಳ ಒಳ್ಳೆಯದು. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಪೂಜೆ ಎಲ್ಲ ಆದ ನಂತರ ಈ ಒಂದು ಸ್ತೋತ್ರವನ್ನು ಹೇಳ್ರಿ. ಈ ಸ್ತೋತ್ರ ಹೇಳೋದ್ರಿಂದ ಭಾಳ ಒಳ್ಳೆಯದಾಗ್ತದೆ. ಲಕ್ಷ್ಮೀನಾರಾಯಣ ಅನುಗ್ರಹ ನಮಗೆ ಆಗಬೇಕಪ್ಪ ಅಂತಂದ್ರೆ ಬೆಳಗ್ಗೆ ಪ್ರತಿನಿತ್ಯ ಈ ಒಂದು ಧನುರ್ಮಾಸ ಮುಗಿಯೋವರೆಗೂ ಈ ಒಂದು ಸ್ತೋತ್ರವನ್ನು ಹೇಳ್ರಿ. ತಪ್ಪ ಹೇಳ್ರಿ, ಸಣ್ಣದೈತಿ ಮತ್ತು ಈಸಿ ಐತಿ ನೋಡ್ರಿ, ಅಷ್ಟೇನು ದೊಡ್ಡದಿಲ್ಲ. ನೀವು ಹಾಡಿನ ರೂಪದಾಗೊಳಾದರೂ ಹೇಳ್ಬೋದು ಅಥವಾ ಸ್ತೋತ್ರ ಥರನಾದರೂ ಹೇಳ್ಬೋದು, ಬೇಗ ಮುಗಿತದ. ಶ್ರೀ ಲಕ್ಷ್ಮೀ ದ್ವಾದಶ ನಾಮ ಸ್ತೋತ್ರ. ಶ್ರೀದೇವಿ ಪ್ರಥಮಂ ನಾಮ, ದ್ವಿತೀಯಂ ಅಮೃತೋದ್ಭವಾ, ತೃತೀಯಂ ಕಮಲಾ ಪ್ರೋಕ್ತ, ಚತುರ್ಥಂ ಲೋಕಸುಂದರಿ. ಇದು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ, ನೋಡ್ರಿ ಫ್ರೆಂಡ್ಸ್, ಚೆಕ್ ಮಾಡ್ಕೊಳ್ರಿ, ನೋಡಿಕೊಂಡು ಓದ್ಬೋದು. ಶ್ರೀದೇವಿ ಪ್ರಥಮಂ ನಾಮ, ದ್ವಿತೀಯಾಮೃತೋದ್ಭವಾ, ತೃತೀಯಂ ಕಮಲಾ ಪ್ರೋಕ್ತ, ಚತುರ್ಥಂ ಲೋಕಸುಂದರಿ. ಪಂಚಮಂ ವಿಷ್ಣುಪತ್ನಿ ಚ, ಷಷ್ಠಮಂ ಸ್ಯಾತ್ ವೈಷ್ಣವಿ ತಥಾ, ಸಪ್ತತಂತುವರಾರೋಹ, ಅಷ್ಟಮಂ ಹರಿವಲ್ಲಭಾ. ಪಂಚಮಂ ವಿಷ್ಣುಪತ್ನಿ ಚ, ಷಷ್ಠಮಂ ಸ್ಯಾತ್ ವೈಷ್ಣವಿ ತಥಾ, ಸಪ್ತತಂತುವರಾರೋಹ, ಅಷ್ಟಮಂ ಹರಿವಲ್ಲಭಾ. ನವಮಂ ಶಾರ್ಗಣಿ ಪ್ರೋಕ್ತ, ದಶಮಂ ದೇವದೇವಿಕಾ, ಏಕಾದಶಂ ತು ಲಕ್ಷ್ಮೀ ಸ್ಯಾತ್, ದ್ವಾದಶಂ ಶ್ರೀಹರಿಪ್ರಿಯಾ. ನವಮಂ ಶಾರ್ಗಣಿ ಪ್ರೋಕ್ತ, ದಶಮಂ ದೇವದೇವಿಕಾ, ಏಕಾದಶಂ ತು ಲಕ್ಷ್ಮೀ ಸ್ಯಾತ್, ದ್ವಾದಶಂ ಶ್ರೀಹರಿಪ್ರಿಯಾ. ದ್ವಾದಶೈತಾನಿ ನಾಮಾನಿ, ತ್ರಿಸಂಧ್ಯಂ ಯಃ ಪಠೇನ್ನರಃ, ಆಯುರಾರೋಗ್ಯಮೈಶ್ವರ್ಯಂ ತಸ್ಯ ಪುಣ್ಯಫಲಪ್ರದಂ. ದ್ವಾದಶೈತಾನಿ ನಾಮಾನಿ, ತ್ರಿಸಂಧ್ಯಂ ಯಃ ಪಠೇನ್ನರಃ, ಆಯುರಾರೋಗ್ಯಮೈಶ್ವರ್ಯಂ ತಸ್ಯ ಪುಣ್ಯಫಲಪ್ರದಃ. ದ್ವಿಮಾಸಂ ಸರ್ವಕಾರ್ಯಾಣಿ, ಷಣ್ಮಾಸಾದ್ರಾಜ್ಯಮೇವ ಚ, ಸಂವತ್ಸರಂ ತು ಪೂಜಾಯ, ಶ್ರೀಲಕ್ಷ್ಮ್ಯಾಯ ಪೂಜ್ಯಯೇವ ಚ. ದ್ವಿಮಾಸಂ ಸರ್ವಕಾರ್ಯಾಣಿ, ಷಣ್ಮಾಸಾದ್ರಾಜ್ಯಮೇವ ಚ, ಸಂವತ್ಸರಂ ತು ಪೂಜಾಯಾಂ, ಶ್ರೀಲಕ್ಷ್ಮ್ಯಾ ಪೂಜ್ಯಯೇವ ಚ. ಲಕ್ಷ್ಮೀ ಕ್ಷೀರಸಮುದ್ರ ರಾಜತನಯಾಂ, ಶ್ರೀರಂಗಧಾಮೇಶ್ವರೀಂ, ದಾಸೀಭೂತ ಸಮಸ್ತದೇವನಿತಾಂ, ಲೋಕೈಕದೀಪಾಂಕುರಾಂ. ಲಕ್ಷ್ಮೀ ಕ್ಷೀರಸಮುದ್ರ ರಾಜತನಯಾಂ, ಶ್ರೀರಂಗಧಾಮೇಶ್ವರೀಂ, ದಾಸೀಭೂತ ಸಮಸ್ತದೇವವನಿತಾಂ, ಲೋಕೈಕದೀಪಾಂಕುರಾಂ. ಶ್ರೀಮನ್ಮಂದಕಟಾಕ್ಷಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ, ತ್ವಾಂ ತ್ರೈಲೋಕ್ಯಕುಟುಂಬಿನೀಂ, ಸರಸಿಜಾಂ ವಂದೇ ಮುಕುಂದಪ್ರಿಯಾಂ. ಶ್ರೀಮನ್ಮಂದಕಟಾಕ್ಷಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ, ತ್ವಾಂ ತ್ರೈಲೋಕ್ಯಕುಟುಂಬಿನೀಂ, ಸರಸಿಜಾಂ ವಂದೇ ಮುಕುಂದಪ್ರಿಯಾಂ. ಇತಿ ಶ್ರೀ ಲಕ್ಷ್ಮೀ ದ್ವಾದಶ ನಾಮ ಸ್ತೋತ್ರಂ ಸಂಪೂರ್ಣಂ. ಇಷ್ಟನ್ನು ಪ್ರತಿನಿತ್ಯ ನೀವು ಬೆಳಗ್ಗೆ ಹೇಳಬೇಕು, ಪೂಜೆ ಎಲ್ಲ ಆದಮೇಲೆ. ಇದು ನೋಡ್ರಿ, ಲಕ್ಷ್ಮೀ ದ್ವಾದಶ ಸ್ತೋತ್ರ ಅಂತ ಕರೀತಾರೆ. ಈ ಒಂದು
ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಶೇರ್ ಮಾಡಿರಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ. ಮತ್ತೆ ಒಂದು ಮುಂದಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.